ಹಲೋ ಫ್ರೆಂಡ್ಸ್, ಈ ದಿವಸ ನಾನು ಬನಾನಾ ಅಲ್ಲಿ ಕೇಕ್ ಮಾಡ್ತಾಯಿದ್ದೀನಿ. ಇದು ಪಚ್ಚಬಾಳೆಹಣ್ಣು 2 ತೊಗೊಂಡಿದ್ದೀನಿ. ಸ್ವಲ್ಪ 1 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ಎಣ್ಣೆ, ಇದು ಡೆಕೋರೇಷನ್ಗೆ ಬಾದಾಮು, ಇದು ಬೇಕಿಂಗ್ ಸೋಡಾ, ಇದು ಅಡುಗೆ ಸೋಡಾ, ಸ್ವಲ್ಪ ವೆನಿಲಾ ಎಸೆನ್ಸು. ಇದು ಬಂದು ಟಿನ್ನನ್ನು ನಾನು ಕೋಟ್ ಮಾಡಿದ್ದೀನಿ ಗೀಯಲ್ಲಿ. ಒಂದು ಸ್ವಲ್ಪ ಗೀನೂ ಬೇಕಾಗುತ್ತೆ, ಒಂದು ಚಿಟಿಕೆ ಉಪ್ಪು. ಸೊ ಈಗ ಮೆಥಡು ಬನಾನಾ ಎಲ್ಲ ಇದಕ್ಕೆ ಹಾಕ್ಕೋತೀನಿ. ಇದರಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಾನು ಸ್ವೀಟ್ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ, ಅದಕ್ಕೋಸ್ಕರ ಬೇಕಾದ್ರೆ ಇನ್ನೊಂದು ಸ್ಪೂನಷ್ಟು ಶುಗರ್ ಹಾಕ್ತೀನಿ. ಇದ್ರ ಜೊತೆ 1 ಕಪ್ಪು ಆಯಿಲ್. ಇದಕ್ಕೇನು ಎಗ್ಗು ಉಪಯೋಗಿಸಲ್ಲ. ಸೊ ಇದು ನೈಸ್ ಆದಮೇಲೆ ಇದ್ರ ಜೊತೆ ನಾನು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಆ್ಯಡ್ ಮಾಡ್ಬೋದು. 1.5 ಕಪ್ಪಷ್ಟು. ಇದ್ರ ಜೊತೆ 2 ಕಪ್ಪಷ್ಟು ತುಪ್ಪ, ನಂದಿನಿ ತುಪ್ಪ ಹಾಕ್ಕೋತಾ ಇದ್ದೀನಿ. ಸೊ ಈಗ ಬೇಕಿಂಗ್ ಪೌಡರು 1.5 ಸ್ಪೂನ್, 1/4 ಸ್ಪೂನ್ ಹಾಕ್ಕೋತಾ ಇದ್ದೀನಿ. 1/4 ಟೀ ಸ್ಪೂನು ಅಡುಗೆ ಸೋಡಾ, 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ತಿರ್ಗಾ ಚೆನ್ನಾಗಿ ಮಿಕ್ಸಿ ಆನ್ ಮಾಡಬೇಕು. 1 ಕಪ್ಪಷ್ಟು ಹಾಲು ಹಾಕ್ಕೋಬೇಕು ಮತ್ತು ವೆನಿಲಾ ಎಸೆನ್ಸು 1 ಸ್ಪೂನಷ್ಟು. ಈಗ ಪ್ಯಾನ್ಗೆ ಮಿಕ್ಸ್ಚರ್ನ ಹಾಕ್ತಾಯಿದ್ದೀನಿ. ಅಂದರೆ ಈ ಕೇಕ್ ಟಿನ್ ಇಲ್ಲ ನನ್ನ ಹತ್ರ, ಸೊ ಇದು ಬೇರೆ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಸೊ ಹಾಫ್ ಹಾಕಬೇಕಷ್ಟೆ, ಫುಲ್ ಹಾಕಿದ್ರೆ ಅದು ಉಬ್ಬಿ ಬರೋಕ್ಕೆ ಜಾಗ ಬೇಕು. ಸೊ ಇಲ್ಲಿ ಗಾರ್ನಿಷಿಂಗ್ಗೆ ಸ್ವಲ್ಪ ಬಾದಾಮನ್ನ ಕಟ್ ಮಾಡಿ ಇಡ್ತಾಯಿದ್ದೀನಿ. ಈಗ ಇದನ್ನು ಪ್ರೀ ಹೀಟೆಡ್ ಬಾಣಲಿಗೆ ಪ್ಲೇಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇದು ಸಿಮ್ಮಲ್ಲಿ ಆಲ್ಮೋಸ್ಟ್ 40 ಮಿನಿಟ್ಸ್ ಕುಕ್ ಆಗಬೇಕು. ಫೈನಲಿ ದ ಕೇಕ್ ಇಸ್ ರೆಡಿ. It's so spongy and tasty. Thanks for watching. Wow. Superb banana cake is done, ready to eat.